ಮರಳು ಮಾಡಿ ತನ್ನಿಂದ ಲಕ್ಷ ಲಕ್ಷ ಹಣವನ್ನ ಪೀಕಿಸಿದೆ ಈ ಖತರ್ನಾಕ್ ಕುಟುಂಬ ಅಂತಾನೆ ಆ ಯುವಕ. ಹೆಣ್ಣೆಂಬ ಮಾಯಳು ಬಂಧಿಯಾಗಿ ಪಡಬಾರದ ಕಷ್ಟ ಪಟ್ಟಿದ್ದೀನಿ ಅಂತ ಗೋಳಾಡ್ತಿದ್ದಾನೆ. ಇನ್ನು ಇವನೊಬ್ಬ ದೊಡ್ಡ ವಂಚಕ. ಇವನ ವಂಚನೆ ವಿಚಾರ ತಿಳಿದೆ ಆ ಹುಡುಗಿ ತನ್ನನ್ನ ಮದುವೆಯಾಗಲ್ಲ ಅಂತಿದೆ ಆ ಕುಟುಂಬ. ಹಾಗಾದ್ರೆ ಇಲ್ಲಿ ಮೋಸ ಹೋದವರು ಯಾರು, ಮೋಸ ಮಾಡಿದವರು ಯಾರು? ಇದೇ ಹೊತ್ತಿನ ಕ್ರೈಮ್ ವಿಶೇಷ ನಯವಂಚನೆ. ನಾನು ರಂಜಿತಾ ಸುರೇಶ್. ಮದುವೆ ಆಸೆ ತೋರಿಸಿ ಮೋಸ, ಯುವಕನ ಆರೋಪ. ನಯ ವಂಚಕನ ಮದುವೆಯಾಗಲ್ಲ, ಹುಡುಗಿ ಪಟ್ಟು ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತಾರೆ ಹಿರಿಯರು. ಹೌದು, ಒಂದು ಮದುವೆಯ ಹಿಂದೆ ಸಿಕ್ಕಾಪಟ್ಟೆ ಸುಳ್ಳುಗಳು ಓಡಾಡುತ್ತದೆ. ಮದುವೆ ಬ್ರೋಕರ್ನಿಂದ ಹಿಡಿದು ಹುಡುಗಿ ಕಡೆಯವರು, ಹುಡುಗನ ಕಡೆಯವರು, ಹೀಗೆ ಮದುವೆ ವಿಚಾರದಲ್ಲಿ ಸುಳ್ಳು ಕೆಲವೊಂದು ಕಡೆ ಭಯಂಕರ ವರ್ಕೌಟ್ ಆಗುತ್ತೆ. ಆದ್ರೆ ಮೈಸೂರಿನ ನಯವಂಚನೆಯ ಕಥೆಯಲ್ಲಿ ಹುಡುಗನ ಸುಳ್ಳು, ಹುಡುಗಿಯ ಸುಳ್ಳು ಅನ್ನೋದು ತರ್ಕಕ್ಕೆ ನಿಲುಕದ ವಿಚಾರ. ಅಶೋಕ್ ಎಂಬ ಯುವಕ ಒಂದಷ್ಟು ಜನರಿಗೆ ತನ್ನ ಬ್ಯಾಂಕ್ ಖಾತೆಯಿಂದ ಹಣ ಕಳುಹಿಸಿರುವ ಬ್ಯಾಂಕ್ ಡೀಟೇಲ್ಸ್ ಇಟ್ಕೊಂಡು ಪರಾರಿಯಾಗಿ ಗೋಳಾಡ್ತಿದ್ದಾನೆ. ಹುಡುಗಿ ಕಡೆಯವರ ಸಾವಿರ ಸುಳ್ಳುಗಳನ್ನ ನಂಬಿ ಜೀವನಾನೇ ಕಳ್ಕೊಂಡ್ಬಿಟ್ಟಿದ್ದಾನಂತೆ ಆತ. ಅಂದಹಾಗೆ ಈ ಕಡೆ ಹುಡುಗಿಯ ತಂದೆ ಒಂದಷ್ಟು ದಾಖಲೆಗಳನ್ನ ತೋರಿಸಿ ಈತನೊಬ್ಬ ನಯವಂಚಕ, ಇಂತಹ ನಯವಂಚಕನನ್ನ ಮದುವೆಯಾಗಲು ನಮ್ಮ ಹುಡುಗಿ ಒಪ್ಪುತ್ತಿಲ್ಲ, ಇವನ ವಂಚನೆ ವಿಚಾರ ಊರಿಗೆ ತಿಳಿದಿದೆ ಅಂತ ಆರೋಪ ಮಾಡ್ತಾರೆ. ಒಂದೇ ಗ್ರಾಮದವರೇ ಆಗಿರುವ ಸಿಂಚನ ಹಾಗೂ ಅಶೋಕ್ ಇಬ್ಬರ ನಡುವೆ ಸ್ನೇಹದಿಂದ ಆರಂಭವಾದ ನಂಟು ಸಲುಗೆ ಬೆಳೆದು ಪ್ರೇಮಾಂಕುರವಾಗಿದೆ. ಅಶೋಕ್ ಇದೇ ಸಲುಗೆಯಲ್ಲಿ ಸಿಂಚನಾಳ ಮನೆಯ ಕುಟುಂಬದ ಸದಸ್ಯನಂತೆ ಇದ್ದ. ನಂತರ ಈ ಆತ್ಮೀಯತೆ ಬೆಳೆದು ಸಂಬಂಧಿಗಳಾಗುವ ಹಂತಕ್ಕೆ ತಲುಪಿ ಎರಡೂ ಕುಟುಂಬದವರ ಸಮ್ಮುಖದಲ್ಲಿ ಮದುವೆ ಮಾತುಕತೆಯನ್ನು ನಡೆದಿತ್ತು. ಬಾವಿ ಅಳಿಯನಿಗೆ ಮಾವನ ಮನೆಯಲ್ಲಿ ಉಪಚಾರನೂ ಸಿಕ್ಕಾಪಟ್ಟೆ ಜೋರಾಗೇ ಇತ್ತು. ಈ ಮಧ್ಯೆ ಈ ಜೋಡಿ ಹಕ್ಕಿಗಳು ಊರೆಲ್ಲಾ ಸುತ್ತಾಡುತ್ತಾ ತಮ್ಮ ಪ್ರೇಮ ಲೋಕದಲ್ಲಿ ಹಾಯಾಗಿ ಹಾರಾಡ್ತಿದ್ರು. ಮದುವೆಗಂತೂ ಮನೆಯಲ್ಲಿ ಮೊದಲೇ ಗ್ರೀನ್ ಸಿಗ್ನಲ್ ದೊರಕಿದ ಮೇಲೆ ಇವರ ಓಡಾಟ ಬಲು ಜೋರಾಗಿಯೇ ಇತ್ತು. ಮನಮೆಚ್ಚಿದ ಹುಡುಗಿ ಜೊತೆಯಾಗಿರಲು ಸ್ವರ್ಗಕ್ಕೆ ಮೂರೇಗೇಣು ಎಂಬಂತೆ ಇದ್ದ ಅಶೋಕ್. ಇನ್ನೇನು ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಿದೆ ಅನ್ನುವಾಗ ಸಿಂಚನಾಳ ತಂದೆ ವೆಂಕಟೇಶ್ ತಮ್ಮ ಜಮೀನಿನಲ್ಲಿ ಶುಂಠಿ ಬೆಳಿಬೇಕು ಅಂತ ಬಾವಿ ಅಳಿಯನ ಬಳಿ 25 ಲಕ್ಷ ಹಣವನ್ನ ಪಡೆದುಕೊಂಡಿದ್ದಾರೆ. ಬಾವಿ ಮಾವ ವೆಂಕಟೇಶ್ ಅಕೌಂಟ್ಗೆ 15 ಲಕ್ಷ, ಬಾವಿ ಅತ್ತೆ ಲಕ್ಷ್ಮಿ ಅಕೌಂಟ್ಗೆ 8 ಲಕ್ಷ, ಹಾಗೆಯೇ ಬಾವಿ ಹೆಂಡತಿ ಸಿಂಚನ ಅಕೌಂಟ್ಗೆ 2 ಲಕ್ಷ ಹಣ ಸೇರಿ ಒಟ್ಟು 25 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ದೀನಿ ಎಂಬ ದಾಖಲೆಗಳನ್ನ ತೋರಿಸ್ತಾನೆ ಅಶೋಕ್. ಮದುವೆಗೆ ಮೊದಲೇ ನನ್ನಿಂದ ಬರೋಬ್ಬರಿ 25 ಲಕ್ಷ ಹಣವನ್ನ ಈ ಖತರ್ನಾಕ್ ಕುಟುಂಬದವರು ನಾಜೂಕಾಗಿ ವಸೂಲು ಮಾಡಿದ್ದಾರೆ ಅಂತ ಅಶೋಕ್ ಆರೋಪ ಮಾಡ್ತಾನೆ. ವರದಕ್ಷಿಣೆ ಕೊಡೋದು ಲೋಕಾರೂಢಿ, ಅದು ಅಪರಾಧ ಅಂತ ಗೊತ್ತಿದ್ದರೂ ಕದ್ದು ಮುಚ್ಚಿ ವರದಕ್ಷಿಣೆ ವಿಚಾರ ನಡೀತಾನೆ ಇದೆ. ವರದಕ್ಷಿಣೆ ವಿಚಾರದಲ್ಲಿ ಈಗಲೂ ಕೆಲವೊಂದು ಕಡೆ ಗಂಡನ ಮನೆಯಲ್ಲಿ ಹೆಣ್ಣು ಮಕ್ಕಳು ಬಲಿಯಾಗ್ತಾನೆ ಇದ್ದಾರೆ. ಆದ್ರೆ ಈ ಅಶೋಕ್ ವಿಚಾರದಲ್ಲಿ ಮಾತ್ರ ಕತೆ ಕಂಪ್ಲೀಟ್ ಉಲ್ಟಾ ಇರುವಂತಿದೆ. ಈ ಉಲ್ಟಾ ಕಥೆಯನ್ನ ಇವನೇ ಹೆಣೆದಿದ್ದಾನ ಅನ್ನೋದು ಕೂಡ ಗೊತ್ತಾಗ್ತಿಲ್ಲ. ಬಲ್ಲವರು ಪ್ರೀತಿ ಕುರುಡು ಅಂತಾರೆ. ಪ್ರೀತಿಯ ಮಾಯಿಯಲ್ಲಿ ಬಂದಿಯಾಗಿದ್ದ ಈ ಅಶೋಕ್ ಮದುವೆಗೆ ಮುಂಚೆನೆ ತನ್ನ ಬಾವಿ ಪತ್ನಿ ಮನೆಯವರಿಗೆ ಬರೋಬ್ಬರಿ 25 ಲಕ್ಷ ಹಣವನ್ನ ಕೊಟ್ಟಿರಬಹುದಾ ಅನ್ನೋ ಸಂಶಯನೂ ಮೂಡುತ್ತೆ. ಈ ಥರ ಮದುವೆ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು ಅಡಕೆ ಮರ ಕಡ್ದಿದ್ದಾನೆ ಅಂದ್ಬಿಟ್ಟು ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ಒಂದು ಕೇಸ್ ಫೈಲ್ ಆಗಿತ್ತು. ಏನಂತ ಮದುವೆ ವಿಚಾರವಾಗಿ ಅಂದರೆ ಬಲವಂತವಾಗಿ ಬಂದು ಕೇಳ್ದ, ಹುಡುಗ ಸರಿ ಇಲ್ಲ ಅಂದ್ಬಿಟ್ಟು ಬೇಡ ಅಂದಿದ್ದಕ್ಕೋಸ್ಕರ ಅಡಕೆ ಮರ ಕಡ್ದಿದ್ದಾನೆ ಅಂತ. ಇದಕ್ಕೊಂದು ಕ್ಲಾರಿಟಿ ಕೊಡೋ ಉದ್ದೇಶ ಏನು ಅಂದರೆ ಸರ್, ನಿಜವಾಗಿ ಮೋಸ ಹೋಗಿರೋನು ನಾನು. ಅದು ಏನಾಗಿದೆ ಅಂದರೆ ಬರೀ ಹುಡುಗಿನ ಹೋಗಿ ಕೇಳಿರಲಿಲ್ಲ, ಇಡೀ ಗ್ರಾಮಕ್ಕೆಲ್ಲ ಗೊತ್ತು, ಇಡೀ ಸುತ್ತಮುತ್ತ ಹಳ್ಳಿಗಳಿಗೆಲ್ಲ ಗೊತ್ತು, ಪೊಲೀಸ್ ಸ್ಟೇಷನ್ಗೂ ಕೂಡ ಗೊತ್ತು. ಅವು ಹುಡುಗಿಗೂ ನಮಗೂ ಮದುವೆ ಎಲ್ಲ ಫಿಕ್ಸ್ ಆಯಿತು, ಚೌಟ್ರಿಗೆಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಟಿದ್ವಿ. ಜೊತೆಗೆ ಪ್ರತಿಯೊಂದು ಏನೇನಾಗಬೇಕು ಮದುವೆ ವಿಚಾರವಾಗಿ ಎಲ್ಲ ಕೂಡ ನಡೆದಿತ್ತು. 2022ರಲ್ಲಿ ನಮ್ಮ ತಾಯಿ 1.5 ಎಕರೆ ಜಮೀನು ಮಾರಿದ್ವಿ, ಅದೊಂದು 30 ಲಕ್ಷ ಅಮೌಂಟ್ ಬಂದಿತ್ತು. ಬಂದ ನಂತರ ಏನಾಯಿತು ಅಂದ್ರೆ ನಮ್ಮ ಹತ್ರ ಅಮೌಂಟ್ ಇರೋದು ನೋಡೇನೆ ಇವ್ರು ಏನು ಮಾಡಿದ್ರು, ಹುಡುಗಿ ತಾಯಿ ಆಗಲಿ ಹುಡುಗಿ ತಂದೆ ಆಗಲಿ ಹುಡುಗಿ ಆಗಲಿ ಮದುವೆ ವಿಚಾರವಾಗಿ ಡೈರೆಕ್ಟಾಗಿ ಒಪ್ಕೊಂಬಿಟ್ರು ನಮ್ಮ ಹತ್ರ ಅಮೌಂಟ್, ಅಂದರೆ ಮೋಸ ಮಾಡೋ ಉದ್ದೇಶದಿಂದನೇ. ಅದಾದಮೇಲೆ ಸರಿ ಮದುವೆ ಮಾಡಿಕೊಡಿ ಏನು ಕೇಳಿದೆ, ಮಾಡ್ಕೊಂಡು 1 ವರ್ಷ ಬಿಟ್ಟು ಮದುವೆ ಮಾಡಿಕೊಡ್ತೀವಿ, ಈ ಥರ ವ್ಯವಸಾಯ ವರ್ಷ ಎಲ್ಲ ಮಾಡ್ಕೊಂಡು ಮುಂದಿನ ವರ್ಷ ಮಾಡಿಕೊಡ್ತೀವಿ ಅಂದರು. ನಾನೇ ಬಲವಂತ ಮಾಡಿದೆ, ಬೇಡ ಈ ವರ್ಷ ಮಾಡಿಕೊಟ್ಬಿಡಿ, ಇವಾಗ ಅದೇನಿದೆ ಖರ್ಚೆಲ್ಲ ಹಾಕೊಂಡು ನಾವೇ ಮಾಡ್ಕೊತೀವಿ ಅಂತ ಕೇಳಿದೆ. ಇಲ್ಲ ಆಗೋದಿಲ್ಲ, ಮುಂದಿನ ವರ್ಷ ಏನು ಫೆಬ್ರವರಿ ಇಲ್ಲ ಮಾರ್ಚಲ್ಲಿ ಮಾಡಿಕೊಡ್ತೀವಿ ಅಂತ ಆಯಿತು.
ಸರಿ ಸರ್, ವರ್ಷ ಪೂರ್ತಿ ಏನು ನಡೀತು ಅಂದರೆ ವರ್ಷ ನನ್ನ ಹತ್ರ ಏನು ಅಮೌಂಟ್ ಇತ್ತು, ಇವಾಗ ನನ್ನ ಹತ್ರ ಒಂದು 30 ಲಕ್ಷ ಅಮೌಂಟ್ ಇಸ್ಕೊಂಡಿದ್ರು. ಅದರಲ್ಲಿ ಅವ್ರದ್ದು ಪ್ರತಿಯೊಂದು ವ್ಯವಸಾಯಕ್ಕಾಗಲಿ, ಪ್ರತಿಯೊಂದು ಸಾಲ ತೀರ್ಸೋಕ್ಕಾಗಲಿ, ಪ್ರತಿಯೊಂದು ಬ್ಯಾಂಕ್ದಾಗಲಿ, ಅವ್ರ ಮನೆ ಒಂದು ವಸ್ತು ತೊಗೊಳೋದಾಗಲಿ ಸರ್, ಏನೇ ಆದ್ರೂ ಪ್ರತಿಯೊಂದು ನನ್ನ ದುಡ್ಡೇನೆ ಇನ್ವೆಸ್ಟ್. ಅದಕ್ಕೆ ಸಾಕ್ಷಿ ಏನು ಅಂದರೆ 3 ಜನನೂ ಹೆಚ್ಚು ಒಂದು 25 ಲಕ್ಷ ಅಮೌಂಟ್ವರೆಗೂ ಇಸ್ಕೊಂಡಿದ್ದಾರೆ. ಯಾವ ಥರ ನನ್ನ ಅಕೌಂಟಿಂದನೇ ಅವ್ರು 3 ಜನದ ಅಕೌಂಟ್ ಕೂಡ ಟ್ರಾನ್ಸ್ಫರ್ ಮಾಡಿದ್ದೀನಿ. ಅದಕ್ಕೆಲ್ಲ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇದೆ. ಅದಾದಮೇಲೆ ಸರ್ ಮದುವೆ ಹತ್ರ ಬಂತು. ನನ್ನ ಹತ್ರ ಇರೋದು ದುಡ್ಡೆಲ್ಲ ಒಂದು 25 ಲಕ್ಷ ಅಮೌಂಟ್ ಏನಿತ್ತು ಎಲ್ಲ ಕಿತ್ಕೊಂಡೆಲ್ಲ ಆಯಿತು. ಅದಾದಮೇಲೆ ನನ್ನ ಹತ್ರ ಯಾವಾಗ ದುಡ್ಡು ಕಡಿಮೆ ಆಯಿತು, ಇಮ್ಮಿಡಿಯೇಟ್ಲಿ ಮದುವೆ ಮಾಡಿಕೊಡೋದಿಲ್ಲ ಅಂತ ಆಯಿತು. ಯಾರು ಹುಡುಗಿ ತಂದೆ, ಹುಡುಗಿ ತಾಯಿ ಮದುವೆ ಮಾಡಿಕೊಡೋದಿಲ್ಲ ಅಂತ ಆಯಿತು. ಸರಿ, ಇದು ಇವಾಗ ಇಷ್ಟೆಲ್ಲ ಹತ್ರಕ್ಕೆಲ್ಲ ಬಂದು ಚೌಟ್ರಿಗೆಲ್ಲ ಬುಕ್ ಮಾಡಿ, ಅದೇ 2020 ಚೌಟ್ರಿಗೆಲ್ಲ ಬುಕ್ ಮಾಡಿ ಈ ಥರಕ್ಕೆ ಆಯ್ತಲ್ಲ. ಹುಡುಗಿಗೋಸ್ಕರ ಒಂದು 60 ಗ್ರಾಮ್ ಚಿನ್ನನೂ ಮಾಡೋಕೆ ಹಾಕಿದ್ವಿ. ಪ್ರತಿಯೊಂದು ಸರ್ ಹುಡುಗಿಗೆ ಏನು ಸರ್ 10 ಲಕ್ಷ ಇನ್ನೂ ಮದುವೆ ಆಗಿಲ್ಲ, ಅವಳ ಹೆಸ್ರು 10 ಲಕ್ಷ ಇನ್ಸೂರೆನ್ಸ್ ಸರ್. ಅವ್ರ ಮನೆ ಟಿ ವಿ ಆಗಲಿ ಪ್ರತಿಯೊಂದೂ ಎಲ್ಲ ಪೂರ ಎಲ್ಲ ನಾವೇ ಇದು ಮಾಡಿದ್ದು. ಅದಾದಮೇಲೆ ಏನಾಯಿತು, ಬಲವಂತವಾಗಿ ಮದುವೆ ಆಗುವಂಥ ಇದೆ. ಹುಡುಗಿ ಕೈಲಿ ಒಂದು NCR ಮಾಡಿಸಿದ್ರು ಪೊಲೀಸ್ ಸ್ಟೇಷನಲ್ಲಿ. ಅದಾದಮೇಲೆ ನಾನೇನು ಮಾಡಿದೆ, ಇಲ್ಲ ಇದು ಮೋಸ ಹೋಗಿರೋದು ನಾನು ಅಂದ್ಕೊಂಡೆ. ಎಲ್ಲ ಸೂಕ್ತವಾದ ಡಾಕ್ಯುಮೆಂಟ್ಸ್ ಎಲ್ಲ ಏನಿತ್ತು ಎಲ್ಲ ತೊಗೊಂಡೋಗಿ ಕೊಟ್ಟೆ. ಪೊಲೀಸ್ನವ್ರು ಅದು ಅಲ್ಲಿಗೆ ಕೈ ಬಿಟ್ಟಿದ್ರು, ಇದು ಮೋಸ ಹೋಗಿರೋ ಇವನೇ ಅಂತ. ಯಾಕೆಂದ್ರೆ ಗೊತ್ತಾಯ್ತು, ಯಾಕೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅವ್ರು ಮಾತಾಡೋ ರೆಕಾರ್ಡ್ಸ್ ಅವ್ರು ನನ್ನ ಹತ್ರ ಏನು ದುಡ್ಡು ಕೇಳೋಕ್ಕೆಲ್ಲ ಇದು ಮಾಡೋದು ಎಲ್ಲ ಸೂಕ್ತವಾದ ದಾಖಲೆ ಎಲ್ಲ ನನ್ನ ಹತ್ರ ಇಟ್ಕೊಂಡಿದ್ದೀನಿ, ಎಲ್ಲದಕ್ಕೂ ಕೊಟ್ಟಿದ್ದೀನಿ. ಅದಾದಮೇಲೆ ಸರಿ ಅಂದ್ಬಿಟ್ಟು ಅದು ಅಲ್ಲಿಗೆ ಬಿಟ್ಟಿದ್ರು. ಯಾಕೆಂದರೆ ಈ ಕಡೆ ಹುಡುಗಿನೂ ಮಿಸ್ ಆಯಿತು, ಈ ಕಡೆ ನನ್ನ ದುಡ್ಡು ಹೋಯ್ತು, ಸಮಾಜದಲ್ಲಿ ಇರೋ ಗೌರವನೂ ಹೋಯ್ತು ಅಂದ್ಕೊಂಡು ಅದು ಅಲ್ಲಿಗೆ ಆಯಿತು. ಇನ್ನು ಏಕೆಂದರೆ ಕಾನೂನು ಪ್ರಕಾರ ನಾವೇನಾದರೂ ಹೋಯ್ತು ಅಂದರೆ ಎಲ್ಲ ಹುಡುಗಂದೇ ತಪ್ಪಿರ್ಬೋದು ಅನ್ನೋ ಒಂದು ದೃಷ್ಟಿಯಿಂದ ಸರಿ ಆಯಿತು, ದುಡ್ಡು ಹೋಯ್ತಾ, ಯಾಕೆಂದರೆ ಜಮೀನೆಲ್ಲ ಮಾರಾಯಿತು, ಬಿಟ್ಟಾಯ್ತು ಅಂತ ಸುಮ್ಮನಿದ್ದು. ಅದಾದ ಸರ್ 4 ತಿಂಗಳಿಗೆ ಅಡಿಕೆ ಮರ ಕಡ್ದಿದ್ದಾನೆ ಅಂದ್ಬಿಟ್ಟು ಹುಣಸೂರು ಸ್ಟೇಷನಲ್ಲಿ ನನ್ನ ಮೇಲೆ ಒಂದು ಕಂಪ್ಲೇಂಟ್ ಮಾಡಿದ್ರು. ಏನಂತ, ಹುಡುಗಿ ಬಂದು ಕೇಳ್ದ, ಮದುವೆ ಮಾಡಿಕೊಡೋದಿಲ್ಲ ಅಂದ್ವಿ, ಅದಕ್ಕೋಸ್ಕರ ಅಡಿಕೆ ಮರ ಕಡ್ದಿದ್ದಾನೆ ಅಂತ. ಬಟ್ ಸತ್ಯಾಸತ್ಯತೆ ಸರ್ ಅದು ಅವರೇ ಮಾಡ್ಕೊಂಡಿದ್ದಾರೆ. ಏನು ಅದರಲ್ಲಿ 850 ಮರ, ಅದೇ ಮನೆ ಅದೇ ತೋಟ, 850 ಮರ ಅಂತೇಳಿ ಪೊಲೀಸ್ನವ್ರು ಹೋಗ್ಲಾಕ ಅವ್ರಿಗೆಲ್ಲ ಪ್ರತಿಯೊಂದು ಗೊತ್ತು ಎಷ್ಟು ಮರಗಳು ಹೋಗಿದೆ ಅಂತ. ನನ್ನ ಮೇಲೆ ಯಾಕೆ ಉದ್ದೇಶ ಏನಿತ್ತು ಅಂದರೆ ಅಮೌಂಟ್ ಕೊಡಬೇಕಲ್ಲ ಅನ್ನೋ ಒಂದು ಇದು, ಇವನೇನಾದ್ರು ಮಾಡಿ ಜೈಲಿಗೆ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಈ ಥರ ಮಾಡೋದು ನನ್ನ ಮೇಲೆ ಒಂದು ಸುಳ್ಳು ಕೇಸ್. ಇವತ್ತು ನಾನು ಬಂದಿರೋದು ಏನು ಅಂದರೆ ಮಾಧ್ಯಮಕ್ಕೆ ಇದೆಲ್ಲ ಇವ್ರು ನನಗೆ ಏನೇನು ಮೋಸ ಮಾಡಿದ್ದಾರೆ ಪ್ರತಿಯೊಂದು ಸಾಕ್ಷಿ ಸಮೇತ ಎಲ್ಲ ತೊಗೊಂಡೋಗ್ಬಿಟ್ಟು ಸ್ಟೇಷನ್ಗೆಲ್ಲ ಆಧಾರ್ ಮಾಡಿಸಿ ಇವಾಗ 420 ಕೇಸ್ ಮಾಡಿದ್ದಾರೆ. ಅವ್ರ ಮೇಲೆ ಚೀಟಿಂಗ್ ಕೇಸ್ ಮಾಡಿದ್ದಾರೆ, 506 ಮತ್ತು 420. ಇವಾಗ ತನಿಖೆ ನಡೀತಾ ಇದೆ. ಉದ್ದೇಶ ಏನಕ್ಕೆ ಬಂದೆ ಇವಾಗ ನಾನು ಇಲ್ಲಿ ಅಂದರೆ ನನ್ನ ಥರ ಯಾರು ಕೂಡ ಮೋಸ ಹೋಗಬಾರ್ದು. ಇವತ್ತಿನ ಪ್ರಪಂಚದಲ್ಲಿ ಒಂದು ಹೆಣ್ಮಕ್ಳಿಗೆ ಒಂದು ಅಥವಾ ಗಂಡು ಮಕ್ಳಿಗೆ ಒಂದು ನ್ಯಾಯ ಅನ್ನೋದಾಗ್ಬಿಟ್ಟಿದೆ. ಯಾವಾಗ ನಾನು ಇವರ ಬಳಿ ದುಡ್ಡನ್ನ ವಾಪಸ್ ಕೇಳಿದ್ನೋ ಆಗ ನನ್ನ ವಿರುದ್ಧ ಇವರೆಲ್ಲ ತಿರುಗಿ ಬಿದ್ದಿದ್ದಾರೆ. ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪವನ್ನ ಹೊರಿಸಿದ್ದಾರೆ ಅಂತ ಈ ಅಶೋಕ್ ಗೋಳಾಡುತ್ತಿದ್ದಾನೆ. ಒಂದು ದಿನ ಮುಂಜಾನೆ ಇದ್ದಕ್ಕಿದ್ದಂತೆ ವೆಂಕಟೇಶ್ ಅವರ ಜಮೀನಿನಲ್ಲಿ ಸುಮಾರು 850 ಅಡಿಕೆ ಮರಗಳು ನೆಲಸಮಗೊಳ್ತವೆ. ಈ ಮರಗಳನ್ನ ಅಶೋಕ್ ಕಡಿದಿದ್ದಾನೆ ಎಂಬ ಆರೋಪದ ಮೇರೆಗೆ ಅಶೋಕ್ ವಿರುದ್ಧ ಹುಣಸೂರು ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗುತ್ತೆ. ಮಾಡದಿರುವ ತಪ್ಪಿಗೆ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಅಶೋಕ್ ಇದೀಗ ತನಗಾಗಿರುವ ಮೋಸದ ವಿರುದ್ಧ ಒಂದಷ್ಟು ದಾಖಲೆಗಳ ಸಮೇತ ಮಾಧ್ಯಮದ ಮುಂದೆ ಬಂದಿದ್ದಾನೆ. ಈ ವಿಚಾರ ಈಗಾಗಲೇ ಕೆಲವೊಂದು ಸುದ್ದಿವಾಹಿನಿಗಳಲ್ಲಿ ಪ್ರಸಾರ ಆಗಿತ್ತು. ಯಾವಾಗ ತಮ್ಮ ವಿರುದ್ಧ ಸುದ್ದಿವಾಹಿನಿಗಳಲ್ಲಿ ಸುದ್ದಿ ಪ್ರಸಾರವಾಗುತ್ತೋ ಆವಾಗ ಹುಡುಗಿ ಮನೆಯವರು ಕೂಡ ಮಾಧ್ಯಮದ ಮುಂದೆ ಬಂದು ಈತನಿಂದ ತಮಗಾಗಿರುವ ವಂಚನೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಈತ ಮಾಡಿರುವ ಆರೋಪಗಳು ಸುಳ್ಳು, ಈತನೊಬ್ಬ ದೊಡ್ಡ ನಯವಂಚಕ, ಈಗಾಗಲೇ ಅದೆಷ್ಟೋ ಮಂದಿಯ ಅಕೌಂಟ್ನಿಂದ ದುಡ್ಡನ್ನ ಹೊಡೆದಿದ್ದಾನೆ, ಇವನ ಕೆಲಸವೇ ಮೋಸ ಮಾಡೋದು. ಈ ವಿಚಾರ ತಿಳಿದು ಒಂದು ಸಲ ನಮ್ಮ ಮನೆಗೆ ಕರೆಸಿ ಬುದ್ಧಿ ಕೂಡ ಹೇಳಿದ್ದೇವೆ. ಆದ್ರೆ ಇವ ತನ್ನ ಹಳೆ ಚಾಳಿಯನ್ನ ಬಿಟ್ಟಿಲ್ಲ. ಇದರಿಂದ ನಮ್ಮ ಹುಡುಗಿ ತುಂಬಾ ನೊಂದಿದ್ದಾಳೆ. ಈತನ ಜೊತೆ ಮದುವೆ ಆಗಲ್ಲ ಅಂತ ತೀರ್ಮಾನಕ್ಕೆ ಬಂದಿದ್ದಾಳೆ. ಮದುವೆ ಆಗಲ್ಲ ಅಂತ ನಮ್ಮ ಹುಡುಗಿ ಹೇಳಿದಾಗಿನಿಂದ ನಮ್ಮ ಕುಟುಂಬಕ್ಕೆ ನಾನಾ ರೀತಿಯಲ್ಲಿ ತೊಂದರೆ ಕೊಡೋಕೆ ಶುರು ಮಾಡಿದ್ದಾನೆ ಅಂತ ಹುಡುಗಿ ಕಡೆಯವರು ಹೇಳ್ತಿದ್ದಾರೆ. ಎಲ್ಲರ ಅಕೌಂಟಿಗೆ ಏನು ಮಾಡ್ದ ದುಡ್ಡು ಆ ಕಡೆ ಈ ಕಡೆ ಎಲ್ಲನೂ ಸಿಲ್ಲ ಪಿಲ್ಲಿ ಮಾಡಿ ಜನ ಬಂದು ನಮ್ಮನ್ನು ನಿದ್ದೆ ಮಾಡೋಕ್ಕೆ ಕೊಡೋ ರೀತಿ ಮಾಡಿಬಿಟ್ರು ಸರ್ ಇವರು. ಅದಕ್ಕೆ ನಾವೇನು ಮಾಡ್ದೋ ಯೋಚನೆ ಮಾಡಿದೆ, ನಾನು ಏನೋ ಮಾಡೋದೀಗ ಹಿಂಗಾಯ್ತು ಅಂತ. ನಮ್ಮ ಹುಡುಗಿ ಇಷ್ಟೆಲ್ಲ ಆದಮೇಲೆ ಮುಂದೆ ಇವನು ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಮಾತ್ರ ನಾನು ಆಗೋದಿಲ್ಲ ಅಂತ ಹೇಳ್ತು. ಆಗ ನಮ್ಮ ಹುಡುಗಿ ಮಾತಾಡೋಕ್ಕೆ ಇನ್ನು ಹುಡುಗಿನೇ ಹಾಕಿಲ್ಲ ಅಂತ ಹೇಳಿಲ್ಲ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಮಾಡೋಕ್ಕೆ ಕಣಪ್ಪ ನಮ್ಮ ಹುಡುಗಿ ಹಾಕಿಲ್ಲ ಅಂತ ಹೇಳಿ. ಆವಾಗ ಏನಾಯಿತು, 25 ಲಕ್ಷ ದುಡ್ಡು ಕೊಡಬೇಕು ನನಗೆ ಅಂತ ಅಂದ್ಬಿಟ್ಟಿದ್ದೆ. ಔಷಧಿ ಕೊಡ್ತಿದ್ದೆ, ಕಂಪ್ಲೇಂಟ್ ಕೊಟ್ಟ ಸರ್. ಇನ್ನು ಅಶೋಕ್ ನೀಡಿರುವ ಹಣದ ಕುರಿತು ಅವರು ಸ್ಪಷ್ಟನೆ ನೀಡಿದ್ದಾರೆ.
ಈತ ನಮ್ಮ ಅಕೌಂಟ್ಗೆ ದುಡ್ಡು ಹಾಕಿದ್ದು ನಿಜ, ಆದ್ರೆ ಆ ದುಡ್ಡನ್ನ ಇವನೇ ಬಳಸ್ಕೊಂಡಿದ್ದಾನೆ. GST ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಮ್ಮ ಅಕೌಂಟ್ ಅನ್ನ ಆತ ಬಳಸ್ಕೊಂಡಿದ್ದಾನೆ. ನಮ್ಮ ಅಕೌಂಟ್ಗೆ ದುಡ್ಡು ಹಾಕಿ ನಮ್ಮ ATM ಅವನೇ ಬಳಸಿಕೊಂಡು ದುಡ್ಡು ತೆಗೆದಿದ್ದಾನೆ. ಆ ದುಡ್ಡು ನಾವು ಬಳಕೆ ಮಾಡಿಲ್ಲ. ಇದಕ್ಕಿಂತ ಮುಂಚೆ 8 ಲಕ್ಷ ತಗೊಂಡಿದ್ದು ನಿಜ. ಆ ದುಡ್ಡನ್ನ ನಾವು ಊರಿನ ಹಿರಿಯರ ಹಾಗೂ ಪೊಲೀಸರ ಮುಖಾಂತರ ನೀಡಿದ್ದೇವೆ. ಅದಕ್ಕೆ ಬೇಕಾದ ದಾಖಲೆಗಳು ಕೂಡ ನಮ್ಮ ಬಳಿ ಇವೆ ಅಂತ ದಾಖಲೆಯನ್ನ ಮಾಧ್ಯಮದ ಮುಂದೆ ತೋರಿಸಿದ್ದಾರೆ. ಹಾಗೆ ಈತನ ವಂಚನೆಯ ಬಗ್ಗೆ ಊರಿನ ಹಿರಿಯರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿಕೆ ಕೊಟ್ಟಿವಿ ಅಶೋಕ ಸೈನಾ ಕೊಟ್ಟ ಅಂತಂದರೆ, ಇನ್ನು ಹುಡುಗಿ ವಿಚಾರವಾಗಲಿ ಇನ್ನು ಅವ್ರ ಮನೆ ವಿಚಾರವಾಗಲಿ ಯಾವುದೇ ರೀತಿಯ ಹೋಗಲ್ಲ. ಮತ್ತು ಇನ್ನು ಆ ಹುಡುಗಿಗ ಒಪ್ಪಿಗೆ ಇಲ್ಲ ಅಂದಿಸಿಲ್ಲ, ಹುಡುಗಿ ಫೋಟೋನ ವೈರಲ್ ಮಾಡೋದಾಗಲಿ ಇನ್ನೊಂದು ಮಾಡೋದಾಗಲಿ ನಾನು ಮಾಡೋದಿಲ್ಲ, ಇವತ್ತೇ ಡಿಲೀಟ್ ಮಾಡ್ಬಿಡ್ತೀನಿ. ಆ ರೀತಿ ಏನಾದ್ರು ಮಾಡಿದ್ವಿ ಆದರೆ ನನ್ನ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸ್ಬೋದು ಅಂತ ಹೇಳಿ ಒಪ್ಪಿಗೆ ಬರ್ತೀವಿ. ಸೈನ್ ಹಾಕಿದ್ದು ನಾವು ಎಲ್ಲ ಸೈನ್ ಹಾಕಿದ್ದು. ಸೈನ್ ಹಾಕಿ ಪುನಃ ಇವನು ಇದೇ ರೀತಿ ಹಂಗಂತ ಹೇಳ್ಬಿಟ್ಟು ಈಗ ನಿನ್ನೆ 2ನೇ ತಾರೀಕಲ್ಲಿ ಎಲ್ಲ ಮಾಧ್ಯಮಗಳಿಗೂ ನನಗೆ 25 ಲಕ್ಷ ದುಡ್ಡು ಕೊಡಬೇಕು, ಮದುವೆ ಮಾಡಿಕೊಡ್ತೀನಿ ಅಂದ್ಬಿಟ್ಟು ದುಡ್ಡು ಇಸ್ಕೊಂಡು ನನಗೆ ಈ ರೀತಿ ಫ್ರಾಡ್ ಮಾಡವ್ರೆ ಅಂತ ಅಂದ್ಬಿಟ್ಟು ಪಾಪ ಕುಟುಂಬಕ್ಕೆ ಮರ್ಯಾದೆ ಹೋಗುವಂಥ ಕೆಲಸ ಮಾಡಿ ಇವಾಗ ಕುಟುಂಬ ಆತ್ಮಹತ್ಯೆ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಬಂದವು. ಒಂದ್ ಕಡೆ ದುಡ್ಡಿಲ್ಲ, ಇನ್ನೊಂದು ಕಡೆ ಪ್ರೀತಿಸಿದ ಹುಡುಗಿನೂ ಇಲ್ಲ ಅಂತ ನೊಂದಿರುವ ಅಶೋಕ್ ಈಗ ವೆಂಕಟೇಶ್, ಲಕ್ಷ್ಮಿ ಹಾಗೂ ಸಿಂಚನ ಈ ಮೂವರ ವಿರುದ್ಧ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾನಂತೆ. ಈ 3 ಜನ ಮೋಸದ ಬಗ್ಗೆ ದೂರು ದಾಖಲಿಸಿದ್ರೂ ಕೂಡ ಅಶೋಕ್ ದೂರಿಗೆ ಪೊಲೀಸರು ಕವಡೆ ಕಾಸಿನ ಕಿಮ್ಮತ್ತನ್ನ ಕೊಡ್ತಿಲ್ಲ ಅನ್ನೋದು ಅಶೋಕ್ ಗೋಳು. ಸದ್ಯ ನನಗೆ ಅನ್ಯಾಯ ಆಗಿದೆ, ದೂರು ದಾಖಲಿಸಿದ್ರು ಪೊಲೀಸರು ಕ್ರಮ ಕೈಗೊಳ್ತಿಲ್ಲ. ಇದೇ ಅನ್ಯಾಯ, ಮೋಸ, ವಂಚನೆ ನನ್ನಿಂದ ಹುಡುಗಿಗೆ ಆಗಿದ್ರೆ ಪೊಲೀಸರು ಸುಮ್ಮನಿರ್ತಿದ್ರಾ ಅಂತ ಪ್ರಶ್ನಿಸಿದ್ದಾನೆ. ಇನ್ನು ಅಶೋಕ್ ವಿರುದ್ಧ ಪೊಲೀಸ್ ಠಾಣೆಯಲ್ಲಿಯೇ 6 ತಿಂಗಳ ಹಿಂದೆಯೇ ದೂರು ದಾಖಲಾಗಿದ್ದು ನಮ್ಮ ತಂಟೆಗೆ ಬರಲ್ಲ ಅಂತ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ದಾನೆ. ಈತನೇ ಸಹಿ ಮಾಡಿರುವ ಪತ್ರ ಇದೆ ನೋಡಿ ಅಂತ ಆ ಸಹಿ ಮಾಡಿರುವ ಮುಚ್ಚಳಿಕೆ ಪತ್ರವನ್ನ ಬರೆದುಕೊಟ್ಟಿದ್ದಾರೆ. ಈತನಿಂದಾಗಿ ನಮ್ಮ ಹುಡುಗಿ ಈಗಾಗಲೇ ತುಂಬಾ ನೊಂದಿದ್ದಾಳೆ. ಅವಳು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಿದ್ದಾಳೆ. ಅವನೊಬ್ಬನ ಹೇಳಿಕೆಯನ್ನು ಮಾತ್ರ ಪರಿಗಣಿಸಿದ್ರೆ ಹೇಗೆ ಅಂತ ಹುಡುಗಿ ಮನೆಯವರು ಪ್ರಶ್ನಿಸುತ್ತಿದ್ದಾರೆ. 2 ಕಡೆಯವರ ಹೇಳಿಕೆಗಳು, ದಾಖಲೆಗಳನ್ನ ನೋಡಿದ್ರೆ ಇಲ್ಲಿ ವಂಚನೆ ಯಾರಿಂದ ಯಾರಿಗೆ ಆಗಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಹೆಣ್ಣಿನ ಕಡೆಯವರಿಂದ ಮೋಸವಾಗಿದೆ ಅಂತ ಅಶೋಕ್ ಆರೋಪ ಮಾಡ್ತಿದ್ದಾನೆ. ಇತ್ತ ಅಶೋಕ್ ನಮಗೆ ವಂಚಿಸಿದ್ದಾನೆ ಅಂತ ಹೆಣ್ಣಿನ ಕಡೆಯವರು ಹೇಳ್ತಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಇಬ್ಬರ ಕಡೆಯಿಂದಲೂ ತಪ್ಪು ಆಗಿರುವಂತಿದೆ. 2 ಕಡೆಯವರು ಕುಳಿತು ಮಾತನಾಡಿದ್ರೆ ಈ ಸಮಸ್ಯೆಗೆ ಪರಿಹಾರ ಸಿಗಬಹುದೇನೋ. ಇದೇ ಹೊತ್ತಿನ ಕ್ರೈಮ್ ವಿಶೇಷ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.